ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ಸ್ ಟು ವಸುಸ್ ಥಾಟ್ಸ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಹೋಮ್ ಮೇಡ್ ಸರ್ಲಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಇದು 7 ಮಂತ್ಸ್ ಬೇಬಿಯಿಂದ ಅಪ್ ಟು 3 ಇಯರ್ಸ್ ಬೇಬಿವರೆಗೂ ಕೊಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಕಪ್ನಲ್ಲಿ 1 ಕಪ್ ಆಗೋಷ್ಟು ಜೀರಿಗೆ ರೈಸ್ ತೊಗೊಂಡಿದ್ದೀನಿ, ಜೀರಾ ರೈಸ್. ಅದೇ ಕಪ್ನಲ್ಲಿ 1 ಕಪ್ನಷ್ಟು ಸೋನಾ ಮಸೂರಿ ರೈಸು, ಅರ್ಧ ಕಪ್ನಷ್ಟು ಕಡಲೆಬೇಳೆ, ಅರ್ಧ ಕಪ್ನಷ್ಟು ಹೆಸರು ಬೇಳೆ, ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಕಾಳು, ಅರ್ಧ ಕಪ್ಪಷ್ಟು ಹೆಸರು ಬೇಳೆ, ಅರ್ಧ ಕಪ್ ಹುರುಳಿಕಾಳು ಮತ್ತು ಗೋಡಂಬಿ ಅರ್ಧ ಕಪ್ಪು, ಬಾದಾಮಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಇನ್ನು 3 ಇಂದ 4 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ಕೊಳೆ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಇದೆಲ್ಲ ವಾಶ್ ಮಾಡ್ಕೋಬೇಕು. ನೋಡಿ, ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು 4 ರಿಂದ 5 ಅವರ್ ನೆನೆಯಕ್ಕೆ ಬಿಡಬೇಕು. ಇದನ್ನು ಮುಚ್ಚಿ ನೆನೆಯಕ್ಕೆ ಇಟ್ಟಿದ್ದೀನಿ. ಇವಾಗ 4 ರಿಂದ 5 ಅವರ್ ಆಗಿದೆ. ಚೆನ್ನಾಗಿ ಇವಾಗ ನೆನೆದು ಬಂದಿದೆ ಇದು. ಈಗ ಇದನ್ನು ಒಂದು ಕಾಟನ್ ಬಟ್ಟೆಲಿ ಹಾಕೋಣ. ಇದನ್ನು ನೀವು ಬೇಕಂದರೆ ಫ್ಯಾನ್ ಗಾಳಿಯಲ್ಲೂ ಹಾರಿಸ್ಕೋಬೋದು, ಇಲ್ಲಾಂದರೆ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೋಬೋದು. ನಾನು ಇವತ್ತು ಬಿಸಿಲಲ್ಲಿ 1 ಡೇ ಫುಲ್ ಹಾಕ್ಕೊಂಡು ಒಣಗಿಸ್ಕೊಂಡು ಡ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನೋಡಿ, ಈಗೆಲ್ಲ ಬಿಸಿಲಿಗೆ ಹಾಕಿದ್ದೀನಿ. ಧೂಳು ತುಂಬುತ್ತೆ ಅಂದ್ಬಿಟ್ಟು ಒಂದು ವೇಲ್ ಹಾಕಿ ಮುಚ್ಚಿಡ್ತಿದ್ದೀನಿ. ನೋಡಿ, ಇದು ಒಣಗಿದೆ, 1 ಡೇ ಫುಲ್ ಒಣಗಿದೆ. ಇವಾಗ ಇದರಲ್ಲಿ ಇನ್ನೊಂದು ಸ್ವಲ್ಪ ಈಗ ಇದು ಕೆಡದೇ ಇರಲಿ ಅಂತ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಒಂದು ಬಾಣಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಮಾಡಿದ್ರೆ ಮಕ್ಕಳಿಗೆ ಯಾವುದೇ ಹೊಟ್ಟೆ ನೋವು ಬರೋಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ನೀವು ಮಿಷಿನಲ್ಲಿ ಕೊಟ್ಟು ರುಬ್ಬಿಸ್ಕೋಬೋದು. ನಾನು ಇವತ್ತು ಸ್ವಲ್ಪನೇ ಮಾಡಿರೋದ್ರಿಂದ ಇದನ್ನು ಮಿಕ್ಸಿನಲ್ಲೇ ಹಾಕಿ ರುಬ್ಬಿಸ್ಕೋತಾ ಇದ್ದೀನಿ. ನೋಡಿ, ಪೌಡ್ರ್ ರೆಡಿ ಇದೆ. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಈಗ ಇದನ್ನು ಗೆಡ್ಡೆಗಳಿಲ್ದಿರಂಗೆ ಮಾಡೋದಕ್ಕೆ ಚೆನ್ನಾಗಿ ಜರಡಿ ಮಾಡ್ಕೊಳ್ಳೋಣ. ಮತ್ತೆ ಜರಡಿ ಮಾಡಿದಾಗ ನಿಮಗೆ ಮೇಲ್ಮೇಲೆ ಹಿಟ್ಟಿಟ್ಟು ಬರುತ್ತಲ್ವ, ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಫುಲ್ ಚೆನ್ನಾಗಿ ಜರಡಿ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಒಂದು ಗ್ಲಾಸ್ ಜಾಡಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಹೀಗೆ ಮಾಡಿದ್ರೆ ಯಾವುದೇ ಹುಳ ಉಪ್ಪಟೆ ಏನೂ ಬರೋಲ್ಲ. ಇದನ್ನು ನೀವು ಅಪ್ ಟು 1 to 1.5 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಹೋಮ್ ಮೇಡ್ ಸರ್ಲಾಕ್ ರೆಡಿ ಇದೆ. ಈಗ ಇದನ್ನು ಹೇಗೆ ಉಪಯೋಗಿಸೋದಂತ ನೋಡೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಸರ್ಲಾಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ನಷ್ಟು ನೀರು ಹಾಕ್ಕೊಂಡು ಪಿಂಚ್ ಉಪ್ಪು ಹಾಕ್ಕೋತಾ ಇದ್ದೀನಿ. ಪಿಂಚ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ, ಇದು ಫುಲ್ ನೀರೆಲ್ಲ ಇದು ಹಿಂಗಿ ಗಟ್ಟಿ ಪದ ಬರಬೇಕು. ಆಗ ಇದು ಬೆಂದಿದೆ ಅಂತ. ನೋಡಿ, ಫುಲ್ ನೊರೆಕಟ್ಟು ಬಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.